ಸರ್ ನನ್ನ ಹೆಸರು ಬಂದ್ಬಿಟ್ಟು ಚನ್ನವೀರಗೌಡ ಪಾಟೀಲ್ ಅಂತ ಸರ್. ನಮ್ಮದು ಫಾರಮ್ ಹೆಸರು ಬಂದ್ಬಿಟ್ಟು ಪಾಟೀಲ್ ಪೌಲ್ಟ್ರಿ ಸರ್ವಿಸ್ ಆ್ಯಂಡ್ ಟ್ರೇಡರ್ಸ್ ಅಂತ. ಇದು ನಮ್ಮದು ಫಾರಮ್ ಬಂದ್ಬಿಟ್ಟು ತಬ್ಕೋದನಹಳ್ಳಿ, ವೀರಾಪುರ, ಬೆಳಗಲಿ, ಕಲ್ಲಗಟ್ಟಿಗೆ, ಅರಳಿಕಟ್ಟೆ ಮತ್ತು ಬುಡ್ರಸಿಂಗಿ. ಸೊ 6 ಕಡೆ ನಾವು ಫಾರಮನ್ನು ಮಾಡ್ಕೊಂಡಿದ್ದೇವೆ ಸರ್. ಸರ್ ನೀವು ನಾಟಿ ಕೋಳಿನ ಎಷ್ಟು ವರ್ಷದಿಂದ ಸಾಕಾಣಿಕೆ ಮಾಡ್ತಾ ಇದ್ದೀರಾ? ನಿಮ್ಮ ಏನೇ ಸರ್ ನಾನು ಮುಂಚೆ ಡಿಪ್ಲೊಮಾ ಸಿವಿಲ್ ಮುಗಿಸಿ ಬೆಂಗಳೂರಲ್ಲಿ, ಹುಬ್ಳಿನಲ್ಲಿ ಎಲ್ಲ ಕಡೆ ಕೆಲಸ ಮಾಡಿಬಿಟ್ಟು ಸ್ಟಾರ್ಟಿಂಗಲ್ಲಿ ಒಂದು 500 ಕೋಳಿ ಮರಿಗಳಿಂದ ನಾನು ಸ್ಟಾರ್ಟ್ ಮಾಡಿದೆ ಸರ್. ಇವತ್ತು ಸುಮಾರು ಒಂದು 30,000 ರಿಂದ 35,000 ನಾಟಿ ಕೋಳಿಗಳನ್ನು ಬೆಳೆಸ್ತಾ ಇದ್ದೀವಿ ಸರ್ ನಾವು. ಇದರಲ್ಲಿ ಮೇನಾಗಿ ಬಂದ್ಬಿಟ್ಟು ಸೊನಾಲಿ ನಾಟಿ, ಆಮೇಲೆ ಕಾವೇರಿ ನಾಟಿ ಮತ್ತು ಪ್ಯೂರ್ ನಾಟಿ. ಸೊ ಈ 3 ತಳಿಗಳನ್ನು ನಾವು ಸಾಕಾಣಿಕೆ ಮಾಡ್ತಾ ಇದ್ದೀವಿ ಪ್ರೆಸೆಂಟಾಗಿ. ನಮ್ಮ ಹತ್ರ ಕಡಕ್ನಾಥ್ನೂ ಸಿಗುತ್ತೆ, ಡಿ ಪಿ ಕ್ರಾಸು ಸಿಗುತ್ತೆ. ಬಟ್ ಪ್ರೆಸೆಂಟಾಗಿ ಮಾರ್ಕೆಟಲ್ಲಿ ಮೂಮೆಂಟ್ ಇರೋ ತಳಿಗಳಂದರೆ ಹೇಳಿದ್ನಲ್ಲ ಸರ್, ಒರಿಜಿನಲ್ ನಾಟಿ ಒಂದು, ಸೊನಾಲಿ ನಾಟಿ ಒಂದು ಮತ್ತು ಕಾವೇರಿ ನಾಟಿ ಒಂದು ಸರ್. ಸೊ ಈ 3 ತಳಿಗಳನ್ನು ನಾವು ಸಾಕ್ತಾ ಇದ್ದೀವಿ ಸರ್. ಈಗ ಯಾವ ತಳಿ ತುಂಬ ಬೇಡಿಕೆ ಆಗಿದೆ? ನಾವು ಈಗ ಮೇನಾಗಿ ಸಾಕ್ತಾ ಇರೋದಂತಂದರೆ ಸೊನಾಲಿ ನಾಟಿ, ಕಾವೇರಿ ನಾಟಿ ಮತ್ತು ಒರಿಜಿನಲ್ ನಾಟಿ. ಸೊ ನಾವು 1 ತಿಂಗಳ ಮರಿಗಳನ್ನು ರೈತರಿಗೆ ಒದಗಿಸ್ಕೊಡ್ತಾ ಇದ್ದೀವಿ, 1 ದಿನದ ಮರಿಗಳನ್ನು ಒದಗಿಸ್ಕೊಡ್ತಾವೆ. 1 ತಿಂಗಳ ಮರಿಗಳಂತಂತಂದರೆ ಎಲ್ಲ ಲಸಿಕೆಗಳನ್ನು ಕಂಪ್ಲೀಟ್ ಆದಮೇಲೆ ನಾವು ಡೆಲಿವರಿ ಕೊಡೋ ವ್ಯವಸ್ಥೆಯನ್ನು ಸಹ ಮಾಡಿದ್ದೇವೆ. ಅಂದರೆ 500 ಮರಿಗಳ ಮೇಲ್ಗಡೆ ಯಾರು ರೈತರು 1 ತಿಂಗಳ ಮರಿಗಳನ್ನು ತೊಗೋತಾರಲ್ಲ, ಸೊ ಅವ್ರಿಗೆ ಡೆಲಿವರಿ ಫ್ರೀ ಇರುತ್ತೆ ಸರ್. ಕರ್ನಾಟಕ, ಆಲ್ ಓವರ್ ಕರ್ನಾಟಕ ನಾವು ಎಲ್ಲ ಭಾಗಗಳಿಗೆ, ಎಲ್ಲ ಜಿಲ್ಲೆಗಳಿಗೆ ಡೆಲಿವರಿ ಕೊಡೋ ವ್ಯವಸ್ಥೆಯನ್ನು ಸಹ ಮಾಡಿದ್ದೇವೆ. ಆಮೇಲೆ ಮೊಟ್ಟೆ ಕೋಳಿ ಅಂದರೆ ರೆಡಿ ಮೊಟ್ಟೆ ಕೋಳಿ ಬೇಕಂದರೆ ರೆಡಿ ಮೊಟ್ಟೆ ಕೋಳಿನೂ ಸಿಗುತ್ತೆ, ಮಾಂಸದ ಕೋಳಿ ಬೇಕಂದರೆ ಮಾಂಸದ ಕೋಳಿನೂ ಸಿಗುತ್ತೆ. ಇದೆಲ್ಲದಕ್ಕೂ ಮರಿ ಅಂದರೆ 1 ದಿವಸದ ಮರಿ ಹೇಳಿದ್ನಲ್ಲ, 1 ದಿವಸದ ಮರಿನೂ ಸಿಗುತ್ತೆ, 1 ತಿಂಗಳ ಮರಿನೂ ಸಿಗುತ್ತೆ. ಸೊ ಯಾರಿಗೆ ಯಾವ ಥರ ಬೇಡಿಕೆ ಇದೆಯಲ್ಲ ಆ ಥರ ಮರಿಗಳನ್ನು ಕೊಡ್ತೀವಿ ಸರ್. ನಮ್ಮ ಸಜೆಷನ್ ಏನು ಅಂದರೆ ರೈತರಿಗೆ, ನೀವು ಮಾಹಿತಿ ಇಲ್ಲದೇ 1 ದಿನದ ಮರಿಗಳನ್ನು ಸಾಕಾಣಿಕೆ ಮಾಡಿದ್ರೆ ನೀವು ಲಾಸಸ್ ಆಗೋದು ಚಾನ್ಸಸ್ ತುಂಬ ಇರುತ್ತೆ. ಯಾಕಂದರೆ ಅವಕ್ಕೆ ಬ್ರೂಡಿಂಗ್ ಸಿಸ್ಟಮ್ ಮಾಡಬೇಕಾಗಿರುತ್ತೆ, ಆಮೇಲೆ ವ್ಯಾಕ್ಸಿನೇಷನ್ ಮಾಡಬೇಕಾಗಿರುತ್ತೆ. ಸೊ 1 ಮಂತ್ ಮರಿ ಆದರೆ ನಿಮಗೆ ಮೇಂಟೆನೆನ್ಸ್ ಈಸಿ ಆಗುತ್ತೆ. ಸೊ ಹಾಗಂತ ಸರ್ ನೀವು ಒಂದು ದಿವಸದ ಮರಿ ತೊಗೊಳ್ಳೇಬೇಡ್ರಿ ಅಂತ ಹೇಳ್ತಾ ಇಲ್ಲ. ಮಾಹಿತಿಯೊಂದಿಗೆ ಅಂದರೆ ನಿಮಗೆಲ್ಲ ಸಾಕಾಣಿಕೆ ಬಗ್ಗೆ ಮಾಹಿತಿ ಇದ್ದರೆ ಮಾತ್ರ 1 ದಿವಸದ ಮರಿನ ನೀವು ಸಾಕಾಣಿಕೆ ಮಾಡಿ ಅಂತ ಹೇಳ್ತಾ ಇದ್ದೀವಿ ಸರ್. ನೀವು ಮರಿಗಳ ಜೊತೆಗೆ ಬೈಬ್ಯಾಕ್ ಸಹ ಮಾಡ್ತೀರಾ ಅಂತ ಕೇಳಿ? ಹೌದು ಸರ್. ಬೈಬ್ಯಾಕ್ ಸಿಸ್ಟಮ್ ಯಾವ ಥರ ಅಂತಂದರೆ, ಇವಾಗ ಒರಿಜಿನಲ್ ನಾಟಿ ನಾನು ಹೇಳಿದೆ ಸರ್, ಒರಿಜಿನಲ್ ನಾಟಿ ಜಾಸ್ತಿ ಸರ್. ಇವಾಗ ಫಾರ್ ಎಕ್ಸಾಂಪಲ್ ರೈತರು ಕೇಳ್ತಾರೆ, ಸರ್ ನನಗೆ 5,000 ಬೇಕು, 10,000 ಬೇಕು. ಸರ್ ಒರಿಜಿನಲ್ ನಾಟಿ 5,000, 10,000 ಸಿಗೋದೇ ಇಲ್ಲ. ಸಿಗೋದೇ ಮ್ಯಾಕ್ಸಿಮಮ್ ಅಂದರೆ 1,000 ರಿಂದ 1,200 ಮರಿಗಳನ್ನ ನಾವು ಒನ್ ಟೈಮ್ ಅಂದರೆ ಒಂದು ರೈತರಿಗೆ 1 ಟೈಮ್ ಕೊಡ್ಬೋದು. ಓಕೆ, ಬೈಬ್ಯಾಕ್ ಸಿಸ್ಟಮ್ ಸಹ ಇದೆ ಸರ್. ಒರಿಜಿನಲ್ ನಾಟಿನ ನಾವು 1 kg ಮೇಲ್ಗಡೆ ರೈತರು ಬೆಳೆಸಿ ಕೊಡ್ತಾರಂತಂದರೆ 1.2, 1.3, 1 kg 200 ಗ್ರಾಮ್, 1 kg 300 ಗ್ರಾಮ್ ಮೇಲೆ ಬಂದರೆ ನಾವು ಬೈಬ್ಯಾಕ್ ಸಹ ಮಾಡ್ತೀವಿ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ರೈತರಿಗೆ, ಆಮೇಲೆ ಸೋನಾಲಿ ನಾಟಿನೂ ಬೈಬ್ಯಾಕ್ ಮಾಡ್ತೀವಿ ಸರ್ ನಾವು. ಸೊ ಇದ್ರ ಬಗ್ಗೆ ಅಂದರೆ ಮಾರ್ಕೆಟಿಂಗ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂತಂತಂದರೆ, ಆಮೇಲೆ ಸಾಕಾಣಿಕೆ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ, ಪಾಲನೆ ಪೋಷಣೆ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂತಂತಂದರೆ ನಾವು ಪ್ರತಿ ಭಾನುವಾರಕ್ಕೊಂದ್ಸಲ ಫ್ರೀ ಆಗಿ ಟ್ರೈನಿಂಗನ್ನು ಕೊಡ್ತಾ ಇದ್ದೀವಿ. ಇದ್ರ ಬಗ್ಗೆನೇ ಕೊಡ್ತಾ ಇದ್ದೀವಿ ಸರ್ ನಾವು. ಕೋಳಿಗಳನ್ನ ಯಾವ ಥರ ಸಾಕಾಣಿಕೆ ಮಾಡಬೇಕು, ಯಾವ ಏಜ್ಗೆ ಏನು ವ್ಯಾಕ್ಸಿನ್ ಹಾಕಬೇಕು, ಯಾವ ಥರ ಮೆಡಿಸಿನ್ಗಳು ಹಾಕಬೇಕು, ಮಾರ್ಕೆಟಿಂಗ್ ಯಾವ ಥರ, ನಿಮ್ಮ ಲೋಕಲ್ ಮಾರ್ಕೆಟ್ ಯಾವ ಥರ ಇದೆ, ಯಾವ ಥರ ಕೋಳಿಗಳನ್ನ ನಾವು ಸಾಕಾಣಿಕೆ ಮಾಡಬೇಕು, 500 ಮರಿಗಳಿಂದ ಯಾವ ಥರ ಲಾಭ ತೆಗಿಬೋದು, 1000 ಮರಿಯಿಂದ ಯಾವ ಥರ ಲಾಭ ತೆಗಿಬೋದು, ಯಾವ್ಯಾವ ತಳಿ ಯಾವುದಕ್ಕೆ ಸೂಕ್ತ. ಸೊ ಈ ಥರ ಎಲ್ಲ ಮಾಹಿತಿಯನ್ನು ನಾವು ಪ್ರತಿ ಭಾನುವಾರಕ್ಕೊಂದ್ಸರಿ ಹುಬ್ಳಿನಲ್ಲಿ ನಮ್ಮದು ಆಫೀಸ್ ಇದೆ ಸರ್. ಹುಬ್ಳಿ ಆಫೀಸಲ್ಲಿ ನಾವು ಫ್ರೀಯಾಗಿ ಮಾಹಿತಿಯನ್ನು ಕೊಡೋ ಒಂದು ವ್ಯವಸ್ಥೆ ಮಾಡಿದ್ದೀವಿ ಸರ್. ಸೊ ಈ ಮುಖಾಂತರ ರೈತರ ಎಲ್ಲರಿಗೂ ಕೇಳೋದೇನಂತಂದರೆ, ನೀವು ಕೋಳಿ ಕೃಷಿ ಮಾಡುವುದೇ ನಿಜ ಆದರೆ ಅಂದರೆ ನಿಮ್ಗೆ ಫಾರ್ ಎಕ್ಸಾಂಪಲ್ ಲಕ್ಷಗಟ್ಟಲೆ ನೀವು ದುಡ್ಡು ಹಾಕೋಕೆ ರೆಡಿ ಇದ್ದೀರಾ ಅಂದಮೇಲೆ 1 ದಿವಸ ಟೈಮ್ ತೊಗೊಂಡು ಬನ್ನಿ. ನೀವು ಕೆಲವೊಬ್ರು ರೈತರು ಹೇಳ್ತಿರ್ತಾರೆ, ಸರ್ ನಾವಿರಲ್ಲ, ಅಲ್ಲಿ ಕೆಲಸದವ್ರು ಇರ್ತಾರೆ, ಕೆಲಸದವ್ರನ್ನೇ ಕರ್ಕೊಂಡ್ಬನ್ನಿ, ಮಾಹಿತಿ ತಗೊಳ್ಳಿ. ಸೊ ಸಮಗ್ರ ಮಾಹಿತಿಯೊಂದಿಗೆ ನೀವು ಕೋಳಿ ಕೃಷಿಯನ್ನು ಮಾಡಿದಾಗ ನಿಮಗೆ ಯಾವುದೇ ರೀತಿಯಾದ ಲಾಸಸ್ ಆಗೋದಿಲ್ಲ ಅಂತ ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಬಿಸ್ನೆಸ್ ಮಾಡೋಣ. ಆಫರ್ ಕ್ಲೋಸಸ್ ಸೂನ್.